ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಮಂಗಳೂರು ನಗರದ ಲಾ ಆ್ಯಂಡ್ ಆರ್ಡರನ್ನು ಕಂಟ್ರೋಲಿಗೆ ತಂದಿರುವ ಪೊಲೀಸ್ ಆಯುಕ್ತರ ವಿರುದ್ಧ ಮಸಲತ್ತು ನಡೀತಾ ಇದೆಯಾ? ಕೋಮು ಸಂಘರ್ಷಗಳಿಗೆ, ದ್ವೇಷ ಭಾಷಣಗಳಿಗೆ, ಪ್ರಚೋದನೆಗಳಿಗೆ ಕಡಿವಾಣ ಹಾಕಿರುವ ಡ್ರಗ್ಸ್ ಮಾಫಿಯಾದ ವಿರುದ್ಧ ಸಮರ ಸಾರಿರುವ IPS ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಪಿತೂರಿ ಮಾಡಲಾಗ್ತಾ ಇದೆಯಾ? ಅಕ್ರಮ ದಂಧೆಗಳಿಗೆ, ನಿಯಮಬಾಹಿರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿರುವ ಕಮಿಷನರ್ ರೆಡ್ಡಿ ಅವರನ್ನು ಮಂಗಳೂರಿನಿಂದ ಹೊರದಬ್ಬೋಕೆ ಸ್ಥಾಪಿತ ಹಿತಾಸಕ್ತಿಗಳು ಪ್ರಯತ್ನಿಸ್ತಾ ಇದ್ದಾರೆ. ಮಂಗಳೂರು ನಗರದಿಂದ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಎತ್ತಂಗಡಿ ಮಾಡಿಸೋಕೆ ಸಂಚೇನಾದರೂ ನಡೀತಾ ಇದೆಯಾ? ಇದು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಜನರನ್ನ ಕಾಡ್ತಾ ಇರುವ ಪ್ರಶ್ನೆಗಳು. ಆ ಬಗ್ಗೆ ಒಂದಷ್ಟು ಮಾತಾಡೋಕ್ಕಿದೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಸಂಬಂಧಿಸಿ ಇತ್ತೀಚೆಗೆ ನಡೆದಿರುವ ಬೆಳವಣಿಗೆಗಳು ಅನುಮಾನ ಹುಟ್ಟಿಸುವಂಥದ್ದು. ಅವರ ಮೇಲೆ ಇಲಾಖೆಯ ಒಳಗಿನಲೇ ದೂರಿನ ಮೇಲೆ ದೂರು ದಾಖಲಾಗಿರುವುದನ್ನು ಕಂಡಾಗ ಅವರ ವಿರುದ್ಧ ಏನೋ ಪಿತೂರಿ ನಡೀತಾ ಇದೆ ಅನ್ನೋ ಅನುಮಾನದ ಮಾತುಗಳು ಕೇಳಿ ಬರ್ತಾ ಇದೆ. ಮಂಗಳೂರಿನಿಂದ ರೆಡ್ಡಿ ಅವರನ್ನು ವರ್ಗಾವಣೆಗೊಳಿಸಲು ಸಂಚು ನಡೀತಾ ಇದೆ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ದಕ್ಷ IPS ಅಧಿಕಾರಿ ಎಂದು ಖ್ಯಾತಿ ಪಡೆದಿರುವ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ DCRESP ಕಾಶಿನಾಥ್ ಅವರು DGP ಸಲೀಂ ಅವರಿಗೆ ಗಂಭೀರ ಆರೋಪಗಳಿರುವ ಪತ್ರ ಬರೆದಿರುವುದು ಬೆಳಕಿಗೆ ಬಂದಿದೆ. ಆ ಪತ್ರದಲ್ಲಿ ಅವರು ಸುಧೀರ್ ಕುಮಾರ್ ರೆಡ್ಡಿ ತನಗೆ ತಾರತಮ್ಯ ಮಾಡ್ತಾ ಇದ್ದು, ನಿರಂತರವಾಗಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ, ಕನ್ನಡಿಗ ಅಧಿಕಾರಿಗಳನ್ನು ಗುರಿಪಡಿಸಿ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ಇಲಾಖಾ ತನಿಖೆ ನಡೆಸಲು ಗೃಹ ಇಲಾಖೆ ಸೂಚನೆ ಕೊಟ್ಟಿದೆ. ಶಿಸ್ತಿನ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ನಡುವಿನ ಈ ಜಟಾಪಟಿ ಸಾರ್ವಜನಿಕಗೊಂಡಿರುವುದರ ಹಿಂದೆ ಏನೋ ಮಸಲತ್ತು ಇದ್ದಂತಿದೆ. ಇನ್ನೊಂದೆಡೆ ಮಂಗಳೂರಿನಿಂದ ವರ್ಗಾವಣೆಗೊಂಡಿರುವ ಪೊಲೀಸ್ ಸಿಬ್ಬಂದಿಗಳ ವರ್ಗಾವಣೆಯನ್ನು ಕಮಿಷನರ್ ರೆಡ್ಡಿ ತಡೆ ಹಿಡಿದಿರುವುದಾಗಿ ಪೊಲೀಸರ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವರ್ಗಾವಣೆ ಆದೇಶ ಬಂದಿದ್ರೂ ಕಾನೂನು ಸುವ್ಯವಸ್ಥೆ, ಸಿಬ್ಬಂದಿ ಕೊರತೆ ಮುಂತಾದ ಕಾರಣಗಳನ್ನು ಹೇಳಿ ವರ್ಗಾವಣೆ ಆದೇಶ ಬಂದವರನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಿಲ್ಲ ಅಂತ DGP ಸಲೀಂ ಅವರ ಮುಂದೆ ಪೊಲೀಸರ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ, ದೂರು ಕೊಟ್ಟಿದ್ದಾರೆ, ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ವರ್ಗಾವಣೆಗೊಂಡಿರೋ ಪೊಲೀಸ್ ಸಿಬ್ಬಂದಿಯನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡದೇ ಇರೋದಕ್ಕೆ ಸರ್ಕಾರದ ನಿಯಮವೇ ಅಡ್ಡಿಯಾಗಿರೋದನ್ನು ಪೊಲೀಸ್ ಕಮಿಷನರ್ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೂ ಕಮಿಷನರ್ ಅವರನ್ನೇ ಗುರಿ ಮಾಡಿ ಈ ವಿಚಾರವನ್ನು ದೊಡ್ಡದು ಮಾಡಲಾಗಿದೆ. ಪೊಲೀಸರ ಕುಟುಂಬಸ್ಥರು ಮಾಧ್ಯಮದ ಮುಂದೆ ಕಮಿಷನರ್ ವಿರುದ್ಧ ಮಾತಾಡಿದ್ದಾರೆ. ಪ್ರತಿಭಟನೆ, ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಶಿಸ್ತಿನ ಇಲಾಖೆಯಾಗಿರುವಾಗ ಈ ರೀತಿಯ ಬೆಳವಣಿಗೆ ನಡೆದಿರೋದು ಅನುಮಾನ ಮೂಡಿಸ್ತಾ ಇದೆ. ಇದರ ಹಿಂದೆ ಕಾಣದ ಕೈಗಳ ಆಟ ಇದೆ ಎಂಬ ಮಾತುಗಳು ಮಂಗಳೂರಿನಲ್ಲಿ ಈಗ ಕೇಳಿ ಬರ್ತಾ ಇದೆ. ಒಂದು ಕಡೆ ಇಲಾಖೆಯ ಒಳಗಿಂದ ರೆಡ್ಡಿ ವಿರುದ್ಧ ದೂರುಗಳು ದಾಖಲಾದರೆ, ಹೊರಗೆ ಮಂಗಳೂರು ಜನರು ಮಾತ್ರ ಸುಧೀರ್ ಕುಮಾರ್ ರೆಡ್ಡಿ ಪರವಾಗಿ ನಿಂತಿದ್ದಾರೆ. ಮಂಗಳೂರು ಸೋಷಿಯಲ್ ಮೀಡಿಯಾಗಳು ವಿ ಸ್ಟ್ಯಾಂಡ್ ವಿತ್ ಸುಧೀರ್ ಕುಮಾರ್ ರೆಡ್ಡಿ ಕ್ಯಾಂಪೇನ್ ಕೂಡ ನಡೀತಾ ಇದೆ. ಮಂಗಳೂರು ಜನ ಕಮಿಷನರ್ ರೆಡ್ಡಿ ಪರವಾಗಿ ಗಟ್ಟಿಯಾಗಿ ನಿಂತಿರೋದಕ್ಕೆ ಬಲವಾದ ಕಾರಣವೂ ಇದೆ. ಯಾಕೆಂದರೆ ಮಂಗಳೂರಲ್ಲಿ ವರ್ಷದ ಹಿಂದೆ ಮಧ್ಯಾಹ್ನ 2 ಗಂಟೆಗೆ ಹೊರಗೆ ಹೋಗಲು ಜನ ಭಯಪಡುವ ವಾತಾವರಣ ಇತ್ತು. ಆದರೆ ಈಗ ಅದೇ ಮಂಗಳೂರಿನಲ್ಲಿ ಮಧ್ಯರಾತ್ರಿ 2 ಗಂಟೆಯ ಹೊತ್ತಿಗೂ ಒಂಟಿಯಾಗಿ ಓಡಾಡಲು ಭಯವಿಲ್ಲದ ವಾತಾವರಣ ಇದೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ಈಗ ಶಾಂತ ಆಗಿದೆ. ಕಾನೂನು ಸುವ್ಯವಸ್ಥೆ ನಿಯಂತ್ರಣದಲ್ಲಿದೆ. ದ್ವೇಷ ಭಾಷಣಗಳಿಗೆ, ಸಾಮಾಜಿಕ ಮಾಧ್ಯಮಗಳ ಪ್ರಚೋದನೆಗಳಿಗೆ ಈಗ ಅಂಕುಶ ಬಿದ್ದಿದೆ. ಅಕ್ರಮ ದಂಧೆಗಳು ಬಂದಾಗಿದೆ. ಅಕ್ರಮಗಳಿಗೆ ಕಡಿವಾಣ ಬಿದ್ದಿದೆ. ನಿಯಮಬಾಹಿರ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ರೌಡಿಸಂಗೆ ಲಗಾಮು ಹಾಕಲಾಗಿದೆ. ಮಂಗಳೂರು ಸಿಟಿ ಈಗ ಬಹುತೇಕ ಅಪರಾಧ ಮುಕ್ತ ಆಗಿದೆ. ಇದಕ್ಕೆ ಕಾರಣ ಆಗಿರೋದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ಕಾರ್ಯದಕ್ಷತೆ. ಇದೇ ಮಂಗಳೂರು ವರ್ಷದ ಹಿಂದೆ ಈ ರೀತಿ ಇರಲಿಲ್ಲ. ಆಗ ಮಂಗಳೂರು ಅಂದರೆ ಭಯ, ಭೀತಿ, ಆತಂಕ ಇತ್ತು. ಮಂಗಳೂರು ಪೊಲೀಸ್ ಆಯುಕ್ತರಾಗಿ ಸುಧೀರ್ ಕುಮಾರ್ ರೆಡ್ಡಿ ಅವರ ಸಾಧನೆ ಏನು ಅನ್ನೋದನ್ನು ನೋಡಬೇಕಾದ್ರೆ ನಾವು 1 ವರ್ಷದ ಹಿಂದೆ ಹೋಗಬೇಕಾಗತ್ತೆ. ಸರಿಯಾಗಿ 1 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಕರಾವಳಿಯ ಮಂಗಳೂರು ಪ್ರದೇಶದ ಕೋಮು ಸಂಘರ್ಷದಲ್ಲಿ ಮುಳುಗಿತ್ತು. ಕೇವಲ ಕೋಮು ಸಂಘರ್ಷಗಳು ಮಾತ್ರ ಅಲ್ಲ, ಅದರ ಜೊತೆ ಅಕ್ರಮ ದಂಧೆಗಳು, ಅಕ್ರಮ ವ್ಯವಹಾರಗಳು, ನಿಯಮಬಾಹಿರ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇತ್ತು. ಅಕ್ರಮ ಮರಳು ದಂಧೆ,
ಜೂಜು, ಮಡ್ಕ, ಅದರ ಜೊತೆ ಮಾದಕ ವಸ್ತುಗಳ ಹಾವಳಿ. ಇವೆಲ್ಲ ಸಮಸ್ಯೆಗಳು ಮಂಗಳೂರಲ್ಲಿ ತಲೆದೋರಿತ್ತು. ಮಂಗಳೂರಿನ ಈ ಅಕ್ರಮ ವ್ಯವಹಾರ ಮತ್ತು ಕೋಮು ಸಂಘರ್ಷಗಳು ಒಂದಕ್ಕೊಂದು ಸಂಬಂಧ ಹೊಂದಿತ್ತು. ಅಲ್ಲದೆ ಸ್ಥಳೀಯ ಜನಪ್ರತಿನಿಧಿಗಳ ಅಡ್ಜಸ್ಟ್ಮೆಂಟ್ ರಾಜಕೀಯ ಕೂಡ ಮಂಗಳೂರನ್ನ ಹಾಳು ಮಾಡಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಕೋಮು ಸಂಘರ್ಷದಿಂದಾಗಿ ಜನರು ಪ್ರಾಣ ಭೀತಿಯಲ್ಲಿದ್ದರು. ವರ್ಷದ ಹಿಂದೆ ಪಹಲ್ಗಾಮ್ ದಾಳಿ ಬಳಿಕ ಒಂದಷ್ಟು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ನಿರ್ದಿಷ್ಟ ಧರ್ಮದವರನ್ನ ಗುರಿಯಾಗಿಸಿ ಎಗ್ಗಿಲ್ಲದೆ ಪ್ರಚೋದನೆ ನಡೆಯಿತು. ಆಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿತ್ತು. ಅದರ ಫಲ ಎಂಬಂತೆ ಮಂಗಳೂರು ಹೊರವಲಯದಲ್ಲಿ ವಯನಾಡಿನ ಅಶ್ರಫ್ ಎಂಬುವರ ಗುಂಪು ಹತ್ಯೆ ನಡೆಯಿತು. ಆಗಲೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಿರ್ಲಕ್ಷ್ಯ ತೋರಿತ್ತು. ಅದೇ ಸಮಯದಲ್ಲಿ ಬಜೆಪೆ ಎಂಬಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ಕೊಲೆ ನಡೆಯಿತು. ಆ ಹತ್ಯೆ ಸಂಬಂಧ ಮತ್ತಷ್ಟು ಪ್ರಚೋದನೆಗಳು ನಡೆಯಿತು, ದಾಳಿಗಳಾಯಿತು, ದ್ವೇಷ ಭಾಷಣಗಳಾಯಿತು. ಆಗಲೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕಣ್ಣು ಮುಚ್ಚಿತ್ತು. ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಕೋಮುವಾದಿ ವಿಷಜಂತುಗಳಿಗೆ ಮತ್ತಷ್ಟು ಉತ್ತೇಜನ ಕೊಡ್ತು. ಆ ಸಮಾಜಘಾತಕರು ಒಬ್ಬ ಅಮಾಯಕ ಯುವಕನನ್ನ ಕೊಂದು ತಮ್ಮ ರಕ್ತದಾಹ ತೀರಿಸಿಕೊಂಡ್ರು. ಬಂಟ್ವಾಳ ತಾಲೂಕಿನ ಕೊಳತ್ತಮಜಲಿನ ರೆಹಮಾನ್ ಎಂಬ ಅಮಾಯಕ ಯುವಕ ಕೊಲೆಯಾಗಲು ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಆಯಿತು. ಕಳೆದ ಏಪ್ರಿಲ್ ಮೇ ತಿಂಗಳಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ದ್ವೇಷ ಮಿತಿಮೀರಿ ಹೋಗಿತ್ತು. ಅದರಿಂದ ಇಡೀ ಜಿಲ್ಲೆಯಲ್ಲಿ ಭಯದ ವಾತಾವರಣ ಇತ್ತು. ತಮ್ಮ ಮಕ್ಕಳು ಹೊರ ಹೋದರೆ ಜೀವಂತವಾಗಿ ತಿರುಗಿ ಬರ್ತಾರಾ ಇಲ್ವಾ ಅನ್ನೋ ಆತಂಕದಲ್ಲಿ ಮನೆಯವರಿದ್ದರು. ಬೆಳಗ್ಗಿನ ಹೊತ್ತಲ್ಲೇ ಅಡ್ಡಾಡಲು ಜನ ಹೆದರುವಂತಹ ಸ್ಥಿತಿ ಇತ್ತು. ಅಲ್ಲಿ ಸರಣಿ ಕೊಲೆಗಳು ನಡೆದಿತ್ತು. ವಯನಾಡಿನ ಅಶ್ರಫ್ ಎಂಬುವರನ್ನ ಅವರು ಮುಸ್ಲಿಂ ಎಂಬ ಕಾರಣಕ್ಕೆ ಹೊಡೆದು ಕೊಲ್ಲಲಾಗಿತ್ತು. ಬಳಿಕ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹಳೆ ವೈಷಮ್ಯ ಮತ್ತು ಗ್ಯಾಂಗ್ ವಾರ್ ಕಾರಣಕ್ಕೆ ಕೊಲೆಯಾದ. ಸುಹಾಸ್ ಶೆಟ್ಟಿ ಹತ್ಯೆಗೆ ರಿವೆಂಜ್ ಆಗಿ ಕೊಳತ್ತಮಜಲಿನ ರೆಹಮಾನ್ ಹತ್ಯೆ ನಡೆದಿತ್ತು. ಯಾವಾಗ ರೆಹಮಾನ್ ಕೊಲೆ ಆಯಿತು ಆಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ತಾಳ್ಮೆಯ ಕಟ್ಟೆಯೊಡೆಯಿತು. ನಾಗರಿಕ ಸಮಾಜ ತಿರುಗಿಬಿತ್ತು. ಅವತ್ತು ಕಾಂಗ್ರೆಸ್ಸಿನ ಮುಸ್ಲಿಮರು ತಮ್ಮದೇ ಪಕ್ಷದ ಸರ್ಕಾರದ ವಿರುದ್ಧ ತಿರುಗಿಬಿದ್ರು. ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟರು. ಆ ಸಮಯದಲ್ಲಿ ಮಂಗಳೂರಿನ ಶಾದಿ ಮಹಲ್ನಲ್ಲಿ ನಡೆದ ಸಭೆ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿತು. ಅಂದು ಸರ್ಕಾರದ ಮೇಲೆ ಬಿದ್ದ ಒತ್ತಡಕ್ಕೆ ಮಣಿದ ಸಿಎಂ ಸಿದ್ದರಾಮಯ್ಯ ಇನ್ನೂ ನಿರ್ಲಕ್ಷ್ಯ ಮಾಡಿದ್ರೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ಗೆ ಹೋಗುತ್ತೆ ಅನ್ನೋದನ್ನ ಮನಗಂಡು ದಕ್ಷಿಣ ಕನ್ನಡ ಜಿಲ್ಲೆಯ ನಿಯಂತ್ರಣವನ್ನು ಖುದ್ದು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು. ಮಂಗಳೂರು ನಗರಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಬ್ಬರು ದಕ್ಷ IPS ಅಧಿಕಾರಿಗಳನ್ನು ನೇಮಿಸಿದರು. ಬೆಂಗಳೂರಿನಲ್ಲಿದ್ದ ದಕ್ಷ IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮಂಗಳೂರು ನಗರಕ್ಕೆ ಪೊಲೀಸ್ ಆಯುಕ್ತರನ್ನಾಗಿ ಕಳಿಸಿದರು. ಪಕ್ಕದ ಉಡುಪಿಯಲ್ಲಿದ್ದ ಅರುಣ್ ಕುಮಾರ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾಯಿಸಿದರು. ಎಲ್ಲವನ್ನೂ ಗುಡಿಸಿ ಕ್ಲೀನ್ ಮಾಡಬೇಕು ಎಂಬ ಟಾಸ್ಕ್ ಕೊಟ್ಟೇ ಇಬ್ಬರನ್ನ ಮಂಗಳೂರಿಗೆ ಕಳಿಸಲಾಗಿತ್ತು. ಯಾವಾಗ ಈ ಇಬ್ಬರು ಅಧಿಕಾರಿಗಳು ನೇಮಕವಾದರೂ ಆ ಕ್ಷಣದಿಂದಲೇ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರ ಸಹಜ ಸ್ಥಿತಿಗೆ ಮರಳಿತ್ತು. ಈಗ ಕೋಮುದ್ವೇಷ ಭಾಷಣಕಾರರು ಬಾಯಿ ಮುಚ್ಚಿ ಕೂತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಚೋದನೆ ಮಾಡಿದರೆ ಅವರ ಮೇಲೆ ಖಾಕಿ ಕ್ರಮಗಳಾಗ್ತಾ ಇದೆ. ಅಕ್ರಮ ದಂಧೆಕೋರರು ತಮ್ಮ ಅಕ್ರಮಗಳನ್ನು ಬಂದ್ ಮಾಡಿಟ್ಟಿದ್ದಾರೆ. ರೌಡಿಗಳು ತಲೆಮರೆಸ್ಕೊಂಡಿದ್ದಾರೆ. ಅದರ ಜೊತೆ ಕಮಿಷನರ್ ರೆಡ್ಡಿ ಡ್ರಗ್ಸ್ ಮಾಫಿಯಾದ ವಿರುದ್ಧ ಸಮರ ಸಾರಿದ್ದಾರೆ. ಮಾದಕ ವಸ್ತು ಜಾಲದ ಬೆನ್ನು ಬಿದ್ದಿದ್ದಾರೆ. ಮಂಗಳೂರು ಪೊಲೀಸರು ಈಗ ದಿನಾಲೂ ಡ್ರಗ್ಸ್ ಪೆಡ್ಲರ್ಗಳನ್ನು ಬೇಟೆಯಾಡ್ತಾ ಇದ್ದಾರೆ. ಡ್ರಗ್ಸ್ ಜಾಲದ ವಿರುದ್ಧ ಈ ಹಿಂದೆ ಯಾವತ್ತೂ ನಡೆಯದಂತಹ ಕಾರ್ಯಾಚರಣೆಯನ್ನ ಕಮಿಷನರ್ ರೆಡ್ಡಿ ಮಾಡ್ತಾ ಇದ್ದಾರೆ. ಕಮಿಷನರ್ ರೆಡ್ಡಿ ಅವರ ಈ ಕಾರ್ಯದಕ್ಷತೆಯೇ ಕೆಲವರ ಕಣ್ಣು ಕೆಂಪಾಗಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಕ್ರಮ ದಂಧೆಕೋರರು ಡ್ರಗ್ಸ್ ಮಾಫಿಯಾದವರು ಸೇರಿಕೊಂಡು ಹೇಗಾದರೂ ಮಾಡಿ ಕಮಿಷನರ್ ರೆಡ್ಡಿ ಅವರನ್ನ ಮಂಗಳೂರಿನಿಂದ ಟ್ರಾನ್ಸ್ಫರ್ ಮಾಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಲಾಢ್ಯರು ಸೇರ್ಕೊಂಡು ರೆಡ್ಡಿ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದು ಅದರ ಭಾಗವಾಗಿ ಈಗ ಮಂಗಳೂರು ಪೊಲೀಸ್ ಆಯುಕ್ತರ ವಿರುದ್ಧ ಇಲಾಖೆಯ ಒಳಗಿನವರನ್ನೇ ಬಳಸಿಕೊಂಡು ಮಸಲತ್ತು ಮಾಡಲಾಗ್ತಾ ಇದೆ. ಕಮಿಷನರ್ ರೆಡ್ಡಿ ಅವರನ್ನ ಮಂಗಳೂರಿನಿಂದ ಹೊರದಬ್ಬೋಕೆ ಈ ಹಿಂದೆಯೂ ಪ್ರಯತ್ನಗಳಾಗಿತ್ತು. ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಲು CM ಬಳಿ ಕೆಲ ಸ್ಥಾಪಿತ ಹಿತಾಸಕ್ತಿಗಳು ಬೇಡಿಕೆ ಇಟ್ಟಿದ್ರಂತೆ. ಅದಕ್ಕೆ CM ಕ್ಯಾರೆ ಮಾಡಿರಲಿಲ್ಲ ಅಂತ ತಿಳಿದು ಬಂದಿದೆ. ಕನಿಷ್ಠ 2 ವರ್ಷ ಮಂಗಳೂರಿನಲ್ಲಿ ಕೆಲಸ ಮಾಡಲು ಕಮಿಷನರ್ ರೆಡ್ಡಿ ಅವರಿಗೆ ಅವಕಾಶ ಕೊಡಬೇಕು ಎಂಬ ಯೋಚನೆ CM ಅವರಲ್ಲಿ ಇದೆಯಂತೆ. ಅಂದರೆ ಇನ್ನೂ 1 ವರ್ಷ ಮುಂದುವರಿಸಲು CM ಯೋಚಿಸಿದ್ದಾರಂತೆ. ಇದು ಮಂಗಳೂರಿನ ಅಕ್ರಮ ದಂಧೆಕೋರರಿಗೆ, ಡ್ರಗ್ಸ್ ಮಾಫಿಯಾದವರಿಗೆ ಮತ್ತು ಬಲಾಢ್ಯರಿಗೆ ರುಚಿಸ್ತಾ ಇಲ್ಲ. ಹಾಗೆ ಕಮಿಷನರ್ ರೆಡ್ಡಿ ಅವರ ಕಾರ್ಯದಕ್ಷತೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ನಾಯಕರಿಗೂ ಹಿಡಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ.
ಆದರೆ CM ಅವರನ್ನು ಒಪ್ಪಿಸಿ ವರ್ಗಾವಣೆ ಮಾಡಿಸಲು ಅವರ ಕೈಯಲ್ಲೂ ಸಾಧ್ಯವಾಗ್ತಾ ಇಲ್ಲ. ಆ ಕಾರಣಕ್ಕೆ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಮಸಲತ್ತು ನಡೆಸಿ ಅವರ ಮೇಲೆ ಆರೋಪ ಬರುವಂತೆ ಮಾಡಿ ಅವರನ್ನು ಮಂಗಳೂರಿನಿಂದ ವರ್ಗಾವಣೆ ಮಾಡಿಸಲು ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಈಗಿನ ಬೆಳವಣಿಗೆ ನೋಡಿದರೆ ರೆಡ್ಡಿ ಅವರನ್ನು ಎತ್ತಂಗಡಿ ಮಾಡಿಸ್ತಾರಾ ಎಂಬ ಅನುಮಾನ ಬರ್ತಾ ಇದೆ. ಸರ್ಕಾರ ಈ ಒತ್ತಡಕ್ಕೆ ಮಣಿದು ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ವರ್ಗಾವಣೆ ಮಾಡಬಾರದು ಎಂಬ ಕೂಗು ಮಂಗಳೂರಿನಲ್ಲಿ ಎದ್ದಿದೆ. ಪೊಲೀಸ್ ಕಮಿಷನರ್ ವರ್ಗಾವಣೆಯಾದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಮಂಗಳೂರಿನ ಜನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಸರ್ಕಾರ ಮಂಗಳೂರು ಜನರ ಮಾತಿಗೆ ಕಿವಿ ಕೊಡಬೇಕೇ ಹೊರತು ಯಾವುದೇ ಹಿತಾಸಕ್ತಿಗಳಿಗೂ ಸರ್ಕಾರ ಮಣಿಬಾರದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.